ನಮಸ್ಕಾರ ಮಕ್ಕಳೇ. ಇಂದು ಜನಪದ ಕಲೆಗಳ ವೈಭವ ಅಂತಕ್ಕಂಥ 9ನೇ ತರಗತಿ ಪಾಠವನ್ನ ನಮ್ಮ ಚಿತ್ರಕಲೆಯಲ್ಲಿ ಸಮ್ಮಿಳಿತವಾಗಿ ಅದನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಇದರಲ್ಲಿ ವೀರಗಾಸೆ ಅಂತಕ್ಕಂಥ ವಿಷಯವನ್ನ ಆಯ್ಕೆ ಮಾಡ್ಕೊಂಡು ವೀರಗಾಸೆ ಹೇಗೆ ಆ ಕುಣಿತ ಜನಪದ ನೃತ್ಯ ಇರುತ್ತೆ ಅಂತಕ್ಕಂಥದ್ದನ್ನ ನಾವು ಚಿತ್ರ ಮುಖಾಂತರ ನೋಡ್ತಾ ಹೋಗೋಣ. ಆ ವೀರಗಾಸೆ ಆ ಧರಿಸುವಂತ ಕುಣಿತವನ್ನ ಮಾಡುವಂತ ಪರಿಕರಗಳು ಏನೇನು ಹಾಕೊಂಡಿರ್ತಾರೋ ಮೈ ಮೇಲೆ ಅಂತಕ್ಕಂಥದ್ದು ಮೊದಲು ತಿಳ್ಕೊಂಡು ಅದನ್ನ ಕ್ರಮವಾಗಿ ಅರ್ಥೈಸಿಕೊಂಡು ಆ ವೀರಗಾಸೆ ಚಿತ್ರವನ್ನು ನಾವು ಈಗ ನನ್ನ ಜೊತೆ ಕವನ ಅನ್ನುವಂತ ವಿದ್ಯಾರ್ಥಿನಿ ಇದ್ದಾಳೆ. ಅವರು ನಾವು ಜೊತೆ ಸೇರಿ ಆ ಚಿತ್ರವನ್ನ ಬರಿತಾ ಹೋಗ್ತಾ ಇದ್ದೀವಿ. ನೀವು ಎಲ್ಲ ಅದನ್ನು ನೋಡಿ ಕ್ರಮವಾಗಿ ಅದನ್ನು ಬರೆಯುವಂತ ಕೌಶಲ್ಯವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಅದರ ಬಗ್ಗೆ ಜನಪದ ನೃತ್ಯ ಕಲೆಗಳ ಬಗ್ಗೆ ನೀವು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಪಾಠವನ್ನ ನಾವು ಇವತ್ತು ಪ್ರಾರಂಭ ಮಾಡೋಣ. ಸ್ನೇಹಿತರೆ, ನನ್ನ ಹೆಸರು ಕವನ. ನಾನು ಶ್ರೀ ತುಂಗಭದ್ರಾ ಪ್ರೌಢಶಾಲೆ ಸೂಗೂರಿನಲ್ಲಿ 9ನೇ ತರಗತಿಯನ್ನು ಓದುತ್ತಿದ್ದೇನೆ. ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ತಾಲೂಕು. ನಾನು ಕನ್ನಡ ಪಠ್ಯ ಪುಸ್ತಕದಲ್ಲಿ ಬರುವಂತಹ ಜನಪದ ಕಲೆಗಳ ವೈಭವ ಪಾಠದಿಂದ ವೀರಗಾಸೆಯ ಬಗ್ಗೆ ತಿಳಿದು ಅದರ ಚಿತ್ರದ ಮೂಲಕ ಆ ವಿಷಯದ ಬಗ್ಗೆ ತಿಳಿಯೋಣ. ಚಪ್ಪಟೆಯಾಕಾರದ ವೃತ್ತವನ್ನು ಎಳೆದುಕೊಳ್ಳೋಣ. ಎರಡು ಭಾಗಗಳನ್ನು ಮಾಡೋಣ. ಎರಡು ಭಾಗ ಮಾಡಿಕೊಂಡ ಮೇಲೆ ಮತ್ತೆರಡು ಭಾಗಗಳನ್ನು ಮಾಡಿಕೊಳ್ಳೋಣ. ಇದು ತಲೆಯ ಭಾಗ, ಇದು ಹಣೆಯ ಭಾಗ, ಇದು ಕಣ್ಣು ಮತ್ತೆ ಮೂಗಿನ ಭಾಗ, ಇದು ಬಾಯಿ ಮತ್ತು ಗದ್ದದ ಭಾಗ. ವೀರಗಾಸೆ ವೇಷಭೂಷಣದಲ್ಲಿ ಕಿರೀಟ ಇರುತ್ತೆ. ಅದನ್ನು ನಾನು ಇವಾಗ ಬಿಡಿಸಿಕೊಳ್ಳುತ್ತೇನೆ. ಮೇಲೆ ನಾಗರ ಹಾವಿನ ಎಡೆ ಇರುತ್ತದೆ. ಆದ್ದರಿಂದ ನಾವು ನಾಗರ ಹಾವಿನ ಎಡೆಯನ್ನು ಬಿಡಿಸಿಕೊಳ್ಳೋಣ. ಈಗ ಉಬ್ಬನ್ನು ಬಿಡಿಸಿಕೊಳ್ಳೋಣ. ಈಗ ಕಣ್ಣನ್ನು ಬಿಡಿಸಿಕೊಳ್ಳೋಣ. ವೀರಗಾಸೆ ಆಡುವವರ ಕಣ್ಣು ದೊಡ್ಡದಾಗಿರುತ್ತದೆ. ಆದ್ದರಿಂದ ದೊಡ್ಡದಾಗಿರುವ ಕಣ್ಣನ್ನು ಬಿಡಿಸಿಕೊಳ್ಳೋಣ. ಈಗ ಇದರ ಒಳಗೆ ಇರುವ ಗೆರೆಗಳನ್ನು ಅಳಿಸಿಕೊಳ್ಳೋಣ.
ಹೀಗೆ ಅರ್ಧ ವೃತ್ತಾಕಾರದ ಒಂದು ರೇಖೆಯನ್ನು ಎಳೆದುಕೊಳ್ಳೋಣ. ಈಗ ರುದ್ರಾಕ್ಷಿ ಸರವನ್ನು ಬರೆದುಕೊಳ್ಳೋಣ. ಈಗ ಕೂದಲನ್ನು ಬಿಡಿಸಿಕೊಳ್ಳೋಣ. ಈಗ ಹೇಳು. ಈಗ ಮೊದಲೆಳೆದ ರೇಖೆಗಳನ್ನು ಅಳಿಸಿಕೊಳ್ಳೋಣ. ಗುರುಗಳು ಹೇಳಿದ ಹಾಗೆ ನನಗೆ ತಿಳಿದ ರೀತಿಯಲ್ಲಿ ನಾನು ಚಿತ್ರವನ್ನು ಬರೆದಿದ್ದೇನೆ. ಧನ್ಯವಾದಗಳು. ಕುಣಿತದವರ ವೇಷಭೂಷಣ ಹೇಗಿರುತ್ತದೆ? ವೀರಗಾಸೆ ಕುಣಿತದವರ ವೇಷಭೂಷಣ ವಿಶೇಷವಾಗಿರುತ್ತದೆ. ಬಿಳಿಯ ಪಂಚೆಯ ವೀರಗಚ್ಚೆ, ತಲೆಗೆ ಅರಿಶಿನ ಅಥವಾ ನೀಲಿ ಬಣ್ಣದ ರುಮಾಲು, ಕಾವಿ ಬಣ್ಣದ ಕಸೆಯಂಗಿ, ಕೊರಳಲ್ಲಿ ರುದ್ರಾಕ್ಷಿ ಸರ, ಹಣೆಗೆ ವಿಭೂತಿ, ಕರ್ಣಕುಂಡಲ, ಸೊಂಟಪಟ್ಟಿ, ಬಿಚ್ಚುಗತ್ತಿ ಮತ್ತು ಕಾಲ್ಗೆಜ್ಜೆಯನ್ನು ಧರಿಸಿರುತ್ತಾರೆ. ಸಂದರ್ಭದಲ್ಲಿ ವೀರಗಾಸೆ ಕುಣಿತ ಮಾಡುತ್ತಿದ್ದರು. ಮದುವೆ, ಗುರುಪ್ರವೇಶ, ಜಾತ್ರೆ, ಹಬ್ಬ ಹರಿದಿನಗಳಲ್ಲಿ ವೀರಗಾಸೆ ಕುಣಿತ ಮಾಡುತ್ತಿದ್ದರು. ಪಂಚವಾದ್ಯಗಳು ಯಾವ್ಯಾವು? ವೀರಗಾಸೆಯ ಪಂಚವಾದ್ಯಗಳು ತಾಳ, ಶ್ರುತಿ, ಚಮ್ಮಾಳ, ಓಲಗ, ಕರಡೆ. ಯಾವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ? ವೀರಗಾಸೆಯ ಶೈವ ಸಂಪ್ರದಾಯದ ಧಾರ್ಮಿಕ ನೃತ್ಯವಾಗಿದೆ. ಕುಣಿತ ಪ್ರಾರಂಭಿಸುವ ಮೊದಲು ವೀರಗಾಸೆಯನ್ನರ್ಥ ಏನೆಂದು ಹೇಳಿ ಕುಣಿಯಲು ಪ್ರಾರಂಭಿಸುತ್ತಾರೆ. ಆಂಧ್ರ ಮಹಾದೇವ